ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಒಂದು ವಾರದೊಳಗಡೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ತಗೊಂಡ್ಬಂದು ಎಲ್ಲ ಬಿಡಲ್ಲ ಆಯ್ತಾ. ಆಮೇಲೆ ಅವ್ರು ಯಾರು ನಮ್ಗೇನು ಹೊಡಿತಾರ ಸಾಯ್ತಾರ ಇಲ್ಲ ಒಂದು ಪ್ರಾಣಕ್ಕೋಸ್ಕರ ಹಿಂಗ್ ಮಾಡ್ತೀರಾ ಅಂದ್ರಲ್ಲ, ಪ್ರಾಣಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಪ್ರಾಣ ಬೆಲೆ ಇಲ್ಲ. ಸಿಎಂ ಎವಿಕ್ಟ್ ಆಗ್ಬೇಕಂದ್ರೆ ಜನ ಬೇಕು. ಜನ ಇದ್ರೇನೆ ಅಲ್ವಾ ಸರ್ ಸಿಎಂ ಆಗೋದು? ಅಲ್ಲ ಸಿಎಂ MLA ಬಂದ್ರೆ ರೋಡ್ ಬ್ಲಾಕ್ ಮಾಡ್ಬಿಡ್ತಾರ. ನಮ್ಗ್ ಬೆಲೆ ಇಲ್ವಾ? ಪ್ರಾಣ ಇಲ್ವಾ ನಮ್ದು? ಓಟ್ ಬೇಕಂದ್ರೆ ನಮ್ಮಿಂದ ಸರ್ MLA ಆಗೋದು. ಓಟ್ ನಮ್ಮಿಂದ ಬರ್ಕೋದವ್ರು. ನ್ಯಾಯ ಕೇಳಿದಕ್ಕೆ ಪೊಲೀಸರು ಹೇಳ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಅಲ್ಲಿಗೆ ಸತ್ತೋರ್ ಮೇಲೆ ನಮ್ಮ ಮೇಲೆ ಕೇಸ್ ಹಾಕೋದಾ? ನ್ಯಾಯ ಕೇಳಿದಕ್ಕೆ ಈ ತರ ಮಾಡೋದಲ್ಲ. ಲಾಠಿ ಚಾರ್ಜ್ ಮಾಡ್ತಾರಂತೆ. ಲಾಠಿ ಚಾರ್ಜ್ ಮಾಡ್ಲಿ, ನಾವ್ ಇಲ್ಲೇ ಸತ್ತೋತೀವಿ ಆಯ್ತಾ.
जय भुवनेश्वरी माता की जय जय अम्बा भवानी माता की जय कावेरी माता की जय बोलो भारत माता की जय कावेरी भुवनेश्वरी माता की ಅಂತ ಅವನಿಗೆ ಲಿವರ್ ಕ್ಯಾನ್ಸರ್ ಆಗಿದೆ. ಅದನ್ನು ಆಪರೇಷನ್ ಮಾಡಿ ಅದನ್ನು ಗುಣಪಡಿಸಬೇಕು ಅಂದರೆ 25 ಲಕ್ಷ ಹೇಳಿದ್ದಾರೆ. ಅದನ್ನು ಆಪರೇಷನ್ ಮಾಡಿಸೋಕ್ಕೆ ಅಷ್ಟು ದುಡ್ಡು ಅಮೌಂಟು ಈಗ ನಿಮಗೋಸ್ಕರ ಮಂಡ್ಯ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ, ಏನು ಅನಿಸಿದೆ ಅವ್ರ ಬಗ್ಗೆ? ಅವರು ನಮಗೆ ಸಹಾಯ ಆಯ್ತದೆ. ರೈತರು ನಿಮಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗೇ ಆಗ್ತದೆ. ಜನಗಳೆಲ್ಲ ಹೆಲ್ಪ್ ಮಾಡಿ ಅಂತೀರಾ? ನಿಮ್ಮ ಹೆಸರು? ಸಹನಾ ಅಂತ. ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಸಾರ್ವಜನಿಕರಿಗಲ್ಲ, ಇದು ನಮ್ಮ ಇಡೀ ಶ್ರೀರಂಗಪಟ್ಟಣ ತಾಲೂಕಿಗೆ ಒಂದು ನೋವು ಉಂಟು ಮಾಡುವಂಥ ಸಂಗತಿಯಾಗಿದೆ. ಇದನ್ನು ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಅರ್ಥಂತ ಇವತ್ತು ದಿನ ಮತ್ತು ಮಂಡ್ಯ ರಕ್ಷಣಾ ವೇದಿಕೆ ಸಾಧ್ಯವಾದಷ್ಟು ನಮ್ಮ ಸಂಘಟನೆಗಾರರು ಎಲ್ಲರೂ ಸೇರಿ ಸಹಾಯ ಮಾಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಯಾರೋ ಇದ್ರ ಬಗ್ಗೆ ಒಂದು ಮಗುನ ನೋಡಿ ಆರೋಗ್ಯ ಸುಧಾರಣೆಗೋಸ್ಕರ ಹಣ ಏನು ದಾನ ನೀಡ್ತಾರೆ, ಆ ದಾನನ ಇವತ್ತು ಕುವೆಂಪು ವೃತ್ತದಿಂದ ಹಿಡಿದು ರಂಗನಾಥಸ್ವಾಮಿ ದೇವಸ್ಥಾನದವರೆಗೆ ಒಂದು ಪಾದಯಾತ್ರೆ ಮಾಡೋ ಮುಖಾಂತರ ಹಣ ಸಂಗ್ರಹಣೆ ಮಾಡಿ ಮಗುವಿಗೆ ಪೋಷಕರಿಗೆ ನೀಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಅಕೌಂಟ್ ನಂಬರ್ ಇದೆ ಮತ್ತು ಖಾತೆ ನಂಬರ್ ಇದೆ, ಸ್ಕ್ಯಾನರ್ ಇದೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಶ್ರೀರಂಗಪಟ್ಟಣ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಕರ್ನಾಟಕದಾದ್ಯಂತ ಜನಗಳು ಇದು ತಲುಪಿದವರು ತಮ್ಮ ಕೈಲಾದಂಥ ಸಹಾಯ ಮಾಡಿ ಈ ಮಗುನ ಪ್ರಾಣ ಉಳಿಸಿ ಆ ಪೋಷಕರಿಗೆ ಒಂದು ಶಾಂತಿ ನೆಮ್ಮದಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸರ್ಕಾರದವರು ಸಹ ಈ ಕ್ಯಾನ್ಸರ್ ಏನು ಮಾರಣಾಂತಿಕ ಕಾಯಿಲೆ ಇದೆ, ನಮಗೆ ಏನೋ ಒಂದು ಕೊಡುಗೆಗಳು ಕೊಡ್ತಾರೆ, ಪಂಚ ಕೊಡುಗೆಗಳು, ಅದು ನಮಗೆ ಬೇಡ ಆಗಿದೆ. ನಮಗೆ ಆರೋಗ್ಯ ಸುಧಾರಣೆಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಸರ್ಕಾರದವರು ಒಂದು 10 ತಿಂಗಳ ಮಗುಗೆ ಕ್ಯಾನ್ಸರ್ ಆಗಿರೋದು ಬಹಳ ನೋವಿನ ಸಂಗತಿ. ಹಾಗಾಗಿ ಇದರ ಒಂದು ಔಷಧಿಯ ಖರ್ಚಿಗಾಗಿ 25 ಲಕ್ಷವನ್ನು ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ಗೊತ್ತಾಯಿತು. ಹಾಗೆ ಸಾರ್ವಜನಿಕರಿಂದ ಹಣವನ್ನು ಕಲೆಕ್ಟ್ ಮಾಡಿ ಆ ಮಗುಗೆ ಕೊಡಬೇಕು ಅಂತೇಳಿ ಮಂಡ್ಯ ರಕ್ಷಣಾ ವೇದಿಕೆ ಕೇಳ್ಕೊಂಡಾಗ ನಾವು ರೈತರ ಶಾಲೆಯ ವತಿಯಿಂದ ನಾವು ಕೂಡ ಒಂದು ಸಣ್ಣ ಸಹಾಯವನ್ನು ಈ ಮಗು ಕುಟುಂಬಕ್ಕೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ದಯಮಾಡಿ ಸರ್ಕಾರಗಳು ಇಂಥ ಮಕ್ಕಳ ವಿಚಾರದಲ್ಲಾದರೂ ಉಚಿತವಾಗಿ ಆ ಮಕ್ಕಳಿಗೆ ಈ ಥರ ಕ್ಯಾನ್ಸರ್ ಅಥವಾ ಮಾರಕ ಕಾಯಿಲೆಗಳೇನು ಬರ್ತವೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿ ಆ ವೈದ್ಯಕೀಯ ವೆಚ್ಚವನ್ನು ಸರ್ಕಾರನೇ ಭರಿಸಿ ಈ ಮಕ್ಕಳನ್ನು ಕಾಪಾಡಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಆಗಿದೆ. ಯಾಕೆಂದರೆ ಇಂದಿನ ಪ್ರಜೆಗಳೇ ನಮ್ಮ ದೇಶದ ಭದ್ರ ಬುನಾದಿ ಆಗಿರುವಾಗ ಮೀಡಿಯಾದವರೇ ಆಗಲಿ ಯಾರು ವಿರೋಧ ಪಕ್ಷದವರೇ ಮಾತಾಡಲಿ, ಸಮಸ್ಯೆ ಅಷ್ಟು ನನ್ನ ತಾಲೂಕಿನಲ್ಲಿ ಭ್ರೂಣಲಿಂಗ ಪತ್ತೆನೂ ಆಗಿಲ್ಲ, ಭ್ರೂಣಲಿಂಗ ಹತ್ಯೆನೂ ಆಗಿಲ್ಲ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಯಾವುದೂ ಇಲ್ಲ. ಇದು ಮಾಧ್ಯಮಗಳು ತಪ್ಪು ಮಾಹಿತಿಯಿಂದ ಯಾರೋ ಮಾತಾಡೋದಕ್ಕೆ ಉಪಕಾರ ಆಗಿದೆ. ಕೆಲವು ನಾವು ಕೆಟ್ಟಗೆ ಮಾತಾಡೋಕ್ಕೆ ಕಮೆಂಟ್ಸ್ ಆಗ್ತಾ ಇದ್ದಾರೆ. ಯಾರು ಕೆಲವು ಬುದ್ಧಿಸ್ತರಿಗೆ ಆಯ್ದ ನಾಲ್ಕನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಮಾಧ್ಯಮಿಕರಿಗೆ ಭ್ರೂಣಲಿಂಗ ಹತ್ಯೆ ಬಗ್ಗೆ JDS ಶಾಸಕನ ಪರವಾಗಿ ಡಾಕ್ಟರ್ ಮಾತಾಡೋದು. ನಮ್ಮ ತಾಲೂಕಿನಲ್ಲಿ ಭ್ರೂಣಲಿಂಗ ಪತ್ತೆನೂ ಆಗಿಲ್ಲ, ಹತ್ಯೆನೂ ಆಗಿಲ್ಲ. ಒಂದು ತಾಂತ್ರಿಕ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈಗ ನಾವು ಡಾಕ್ಟರ್ ಹೇಳ್ತೀವಿ, ನಾನು ಕೆಡಿಕೆ ಮಾತಾಡೋದು ಅಷ್ಟೇ. ನನ್ನ ಕರ್ತವ್ಯ ಏನು? ಸಾರ್ವಜನಿಕ ಬಂದ ಸಂದರ್ಭದಲ್ಲಿ ಒಬ್ಬ ಶಾಸಕನ ಕರ್ತವ್ಯ ಕಾನೂನು ಪಾಲನೆ ಮಾಡೋದು, ಸಾರ್ವಜನಿಕ ಕೆಲಸ ಮಾಡೋದು, ಅದಕ್ಕೆ ಪ್ರೂಫ್ ಮಾಡೋದು. ಒಂದು ಕರ್ತವ್ಯ ಏನು? ಯಾರ ರೋಗಿಗಳು ಬಂದ ಸಂದರ್ಭದಲ್ಲಿ ಮೊದಲು ಅವ್ರಿಗೆ ಚಿಕಿತ್ಸೆ ನೀಡೋದು ಫಸ್ಟ್ ಕರ್ತವ್ಯ. ಒಂದು ಆಶಯಕಾರಣ ಒಂದು ಎಕ್ಸಾಂಪಲ್, ನೀವು ಮಕ್ಕಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಆರು ಹೋಗ್ತಾರೆ, ನಾವು ಟ್ರೀಟ್ಮೆಂಟ್ ಕೇಳ್ತಾರ, ಹೊರಾಗ್ತಾ ಬಂದಿರ್ತಾರೆ, ಮಕ್ಕಳು ಕೆಲಸ ಕೆಲ್ಸಬಿಟ್ಟು ಅಲ್ಲ ಬಂದಿರ್ತಾರ. ಮೊದಲು ನಾನು ಸಾರ್ವಜನಿಕ ಕೆಲಸ ಮಾಡ್ತಾರೆ ಹೇಳ್ತೀವಿ, ಮೊದಲು ನೀನು ಡ್ಯೂಟಿ ಮಾಡಕ್ಕ ಡಾಕ್ಟರ್ ಕೆಲಸ ಮಾಡಿ, ನಂತರ ಕಾನೂನು ಅಂತ ಹೇಳ್ತೀವಿ. ಯಾರೋ ರೋಗಿ ಜೀವ ಹೋಗೋ ಸಂದರ್ಭದಲ್ಲಿ ಮೊದಲು ಕೇಸ್ ಅಂತ ಹೇಳಕ್ಕಿಲ್ಲ. ಅದೇ ರೀತಿ ಇದನ್ನು ಯಾರು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕರು ಅವ್ರಿಗೆ ಖಾತ್ರಿಪಡಿಸ್ಕೊಳ್ಳೋಕ್ಕೆ ಸ್ಕ್ಯಾನಿಂಗ್ಗೆ ರೆಫರ್ ಮಾಡಬಹುದು, ಖಾಸಗಿ ರೆಫರ್ ಮಾಡಬಹುದು. ಅದಾದ ನಂತರ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ. ಜೊತೆಗೆ
ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.